ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಕಾಂಗ್ರೆಸ್ನೊಟ್ಟಿಗೆ ಶಾಮೀಲಾಗಿದ್ದಾರೆ. ಇಲ್ಲಿ ಅಹೋರಾತ್ರಿ ಧರಣಿ ನಡೀತಾ ಇದ್ರೆ ವಿಜಯೇಂದ್ರ ಅಲ್ಲಿ ಹೋಗಿ ಡಿಕೆಶಿ ಅವರೊಟ್ಟಿಗೆ ಚಂಗೈ ಮಾಡ್ತಾ ಇದ್ದಾರೆ. ಕರ್ನಾಟಕ ಬರದಿಂದ ತತ್ತರಿಸಿ ಹೋಗ್ತಾ ಇದ್ರು ಕೂಡ ವಕ್ಫ್ ಮಂಡಳಿಗೆ ಅದರ ಕಂಪೌಂಡ್ ರಿಪೇರಿ ಮತ್ತು ಇತ್ಯಾದಿಗೆ ಅಂತ 30 ಕೋಟಿಯನ್ನ ಕೊಡಲಾಗಿದೆ. ರೈತರಿಗೆ ಒಂದು ನಯ ಪೈಸೆ ಕೊಟ್ಟಿಲ್ಲ. ರೈತರ ಮನೆಗೆ ಹೋಗುವ ಕೆಲಸವನ್ನು ಮಾಡಿಲ್ಲ. ರೈತರ ಆತ್ಮಹತ್ಯೆಯನ್ನ ನ್ಯಾಷನಲ್ ಟಿವಿ ವರದಿ ಮಾಡಬೇಕಾಯ್ತು. ಬಿಜೆಪಿ ಕಂಡು ಕಾಣದ ಹಾಗೆ ಕೂತಿದೆ. ಇದು ಯಾಕೆ? ಹಾಗಾದ್ರೆ ಯತ್ನಾಳ್ ಹೇಳಿದಾಗೇನೆ ಬಿಜೆಪಿ ಹೊಂದಾಣಿಕೆಯ ಅಡ್ಜಸ್ಟ್ಮೆಂಟ್ ರಾಜಕಾರಣದಲ್ಲಿ ಮೈ ಮರಿತಾ ಇದೆಯಾ ಅನ್ನುವ ಪ್ರಶ್ನೆ ಈಗ ಬಹಳ ಮುನ್ನೆಲೆಗೆ ಬರ್ತಾ ಇದೆ. ಪ್ರತಿಪಕ್ಷದವರು ಮಾಡ್ತಾ ಇರುವಂತ ಇಂಥ ಅಮಾನುಷವಾದಂಥ ರೈತರ ನಿರ್ಲಕ್ಷ್ಯವನ್ನ ನೀವು ಕಣ್ಣೆತ್ತಿ ನೋಡುವುದಿಲ್ಲ ಅಂತ ಆದರೆ ನೀವು ಪ್ರತಿಪಕ್ಷದಲ್ಲಿ ಇದ್ದು ಏನು ಮಾಡ್ತಾ ಇದ್ದೀರಿ? ಜನದ್ರೋಹ ಇದು, ರೈತರ ದ್ರೋಹ ಇದು. ರೈತರ ಬಗ್ಗೆ ಇಂಥ ನಿರ್ಲಕ್ಷ್ಯ ಬಹುಶಃ ಕರ್ನಾಟಕದಲ್ಲಿ ಯಾವತ್ತೂ ನಡೆದಿಲ್ಲ. ರಾಜಕೀಯ ಜೀವನದಲ್ಲಿ ಕೊನೆಯ ಸಂಧ್ಯೆಯ ಈ ಭಾಗದಲ್ಲಿ ಸಿದ್ದರಾಮಯ್ಯನವರು ಖಳನಾಯಕರಾಗ್ತಾ ಇದ್ದಾರೆಯೇ ಎನ್ನುವ ಪ್ರಶ್ನೆಯನ್ನು ಕೂಡ ಜನ ಕೇಳ್ತಾ ಇದ್ದಾರೆ, ಜನ ನೋಡ್ತಾ ಇದ್ದಾರೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಒಂದು ದಿನ ಮೊದಲೇ ಅನಿರ್ದಿಷ್ಟಾವಧಿಯಾಗಿ ರಾಜ್ಯ ವಿಧಾನಸಭಾ ಕಲಾಪವನ್ನು ಮುಂದೂಡಲಾಗಿದೆ. 4,000 ಕೋಟಿಯ ಮೂಡ ಹಗರಣ, 187 ಕೋಟಿಯ ವಾಲ್ಮೀಕಿ ನಿಗಮದ ಹಗರಣ, ಪ್ರವಾಸೋದ್ಯಮ ಇಲಾಖೆಯ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ, ಹೀಗೆ ಹಗರಣ ಮೇಲೆ ಹಗರಣ. ಅದರ ಬಗ್ಗೆ ಚರ್ಚೆಗೆ ಅವಕಾಶವನ್ನು ಕೊಡಬೇಕು ಅಂತ ಪ್ರತಿಪಕ್ಷಗಳು ಪಟ್ಟು ಹಿಡಿದಾಗ ಕಾಂಗ್ರೆಸ್ ಸರ್ಕಾರ ಪಲಾಯನವನ್ನು ಗೈಯಿತ್ತು. CM ಸದನದಿಂದ ಹೊರಗೆ ಬಿಜೆಪಿಯವರ ಪ್ರಕಾರ ಓಡಿ ಹೋದರು. ಅನಿರ್ದಿಷ್ಟಾವಧಿ ಒಂದು ದಿನದ ಮೊದಲನೇ ವಿಧಾನಸಭಾ ಕಲಾಪವನ್ನು ಅಧಿವೇಶನವನ್ನು ಮೊಟಕುಗೊಳಿಸಲಾಯಿತು. ಅದರ ಜೊತೆಗೆ ವಿಧಾನಸಭೆಯಿಂದ ರಾಜ್ಯಪಾಲರ ರಾಜಭವನಕ್ಕೆ CM ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ಅಪೇಕ್ಷಿಸಿ ಮತ್ತು ಈ ಹಗರಣಗಳನ್ನು CBI ತನಿಖೆಗೆ ಕೊಡಬೇಕು ಅನ್ನುವಂಥ ನೆಲೆಯಲ್ಲಿ JDS ಮತ್ತು BJP ಪಾದಯಾತ್ರೆಯನ್ನು ಮಾಡಿತು ಮತ್ತು ರಾಜ್ಯಪಾಲರಿಗೆ ಮನವಿಯನ್ನು ಅರ್ಪಿಸಿದೆ. ಈಗ ಮುಂದಿನ ದಿನಗಳಲ್ಲಿ ಬಹುಶಃ 31 ಅಥವಾ 1ನೇ ತಾರೀಕು ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡುವ ಮೂಲಕ CM ಸಿದ್ದರಾಮಯ್ಯ ಅವರ ಮೂಡ ಹಗರಣವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಬೇಕು ಅನ್ನುವಂಥ ನೆಲೆಯಲ್ಲಿ BJP JDS ಪ್ರಬಲವಾಗಿ ಸಿದ್ಧತೆಯನ್ನು ಮಾಡ್ತಾ ಇದೆ. ಇದರ ಮಧ್ಯೆ ನೀವು ನಮ್ಮನ್ನು ಮುಟ್ಟಿದರೆ ನಾವು ನಿಮ್ಮನ್ನು ಮುಟ್ತೇವೆ ಅನ್ನುವಂಥ ಕ್ಷುಲ್ಲಕ ಮತ್ತು ದಾಷ್ಟ್ಯದ ರಾಜಕಾರಣವನ್ನು, ಒಂದು ರೀತಿಯ ರಾಜಕಾರಣ ಅನ್ನುವುದೇ ಹೊಯ್ಕೈ ರಾಜಕಾರಣಕ್ಕೆ ನಾವು ಮುಂದಾಗಿದ್ದೇವೆ. ನಾವು ತಿಂದಿದ್ದೇವೆ, ನಾವು ಹಗರಣಕ್ಕೆ ಕೈ ಹಾಕಿದ್ದೇವೆ, ನಮ್ಮಲ್ಲಿ ಹಗರಣ ಆಗಿದೆ 15 ತಿಂಗಳಲ್ಲಿ ಅಂತ ನೀವು ಮಾತಾಡ್ತೀರಿ ಅಂತಾದರೆ ನಿಮ್ಮ ಆಡಳಿತದಲ್ಲಿ ನಡೆದಂಥ 21 ಪ್ರಕರಣವನ್ನು ನಾವು ಹೊರಗಡೆ ಹಾಕ್ತೇವೆ. ಬೋವಿ ನಿಗಮದನ್ನು ಈಗ ನಾವು ತಕ್ಷಣಕ್ಕೆ ಮುಂದೆ ತರ್ತಾ ಇದ್ದೇವೆ ಅನ್ನುವಂಥ ಒಂದು ಬಾಂಬನ್ನು ಕೂಡ ಕಾಂಗ್ರೆಸ್ಸು BJP ಅವರಿಗೆ ಹಾಕಿದೆ. BJPಯ ಧುರೀಣರು ಹೇಳಿದ್ದಾರೆ, ಆಯಿತು ಮಾಡಿ, ನಾವು ತನಿಖೆಗೆ ಸಿದ್ಧವಾಗಿದ್ದೇವೆ ಅನ್ನುವಂಥ ಮಾತು. ಈ ರೀತಿಯ ಒಂದು ಜಟಾಪಟಿ ನಡೀತಾ ಇದೆ. ಇದರ ಮಧ್ಯೆ ಯಾವುದೇ ಒಂದು ರಾಜಕೀಯ ಮುತ್ಸದ್ದಿ ಆಡಬಾರದ ಮಾತುಗಳನ್ನು ಆಡುವ ಮೂಲಕ ತನ್ನ 40 ವರ್ಷದ ರಾಜಕೀಯ ಜೀವನದಲ್ಲಿ ಕೊನೆಯ ಸಂಧ್ಯೆಯ ಈ ಭಾಗದಲ್ಲಿ ಸಿದ್ದರಾಮಯ್ಯನವರು ಖಳನಾಯಕರಾಗ್ತಾ ಇದ್ದಾರೆಯೇ ಎನ್ನುವ ಪ್ರಶ್ನೆಯನ್ನು ಕೂಡ ಜನ ಕೇಳ್ತಾ ಇದ್ದಾರೆ, ಜನ ನೋಡ್ತಾ ಇದ್ದಾರೆ. ಯಾವುದೇ ಒಬ್ಬ ಮುತ್ಸದ್ದಿ ರಾಜಕಾರಣಿ ನೀವು BJPಯ ಕಾಲದ ಹಗರಣವನ್ನು ಎತ್ತಿ ಹಾಕಿ ಅದನ್ನು ತನಿಖೆಗೆ ಮರುತನಿಖೆಗೆ ಒಳಪಡಿಸ್ತೀರಿ ಅಂತಾದರೆ ಅದು ಅತ್ಯಂತ ಉತ್ತಮವಾದ ಬೆಳವಣಿಗೆ ಅಂತಲೇ ಭಾವಿಸಬೇಕು. ಆದರೆ ನೀವು ಸ್ಥಾನದಲ್ಲಿ ಇದ್ದು ನಿಮ್ಮ ಹೆಸರಿನಲ್ಲಿ ನಿಮ್ಮ ಕೇಂದ್ರೀಕೃತವಾದಂಥದ್ದು, ನಿಮ್ಮದೇ ಪತ್ನಿಯ ಹೆಸರಿನಲ್ಲಿ, ಅದರಲ್ಲೂ ದಲಿತನ ಜಾಗವನ್ನು ಡಿನೋಟಿಫೈಡ್ ಮಾಡಿ ಆ ಜಾಗವನ್ನು ಕಬಳಿಸಲಾಗಿದೆ ಅನ್ನುವಂಥ ಆರೋಪ ಸಾಕ್ಷ್ಯ ಸಮೇತ ಅನ್ನುವ ಮಟ್ಟಕ್ಕೆ ಬಂದು ನಿಂತಿದೆ. ಇಡಿಯನ್ನ ಮೇಲೆ ಈ ವಾಲ್ಮೀಕಿ ಹಗರಣದಲ್ಲಿ ನನ್ನನ್ನು ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರರನ್ನು
ಒಂದು ಸೇರಿಸುವಂಥ ಕೆಲಸಕ್ಕೆ ನಾಗೇಂದ್ರ ಮತ್ತು ದದ್ದಲ್ನಿಂದ ಅಥವಾ ಅಲ್ಲಿ ಆ ನಿಗಮದ ಸಂಬಂಧಪಟ್ಟು ಯಾರ್ಯಾರು ಬಂಧನಕ್ಕೊಳಗಾಗಿದ್ದಾರೋ ಅವರ ಮೂಲಕ ಬಲಾತ್ಕಾರವಾಗಿ ನಮ್ಮ ಹೆಸರನ್ನು ಬರಿಸುವ ಕೆಲಸವನ್ನು ಇಡಿ ಮಾಡ್ತಾ ಇದೆ ಅಂತ ಅವರ ಮೇಲೆ FIR ಹಾಕಲಾಗಿದೆ. ಬಹುಶಃ ಇದು ಇತಿಹಾಸ. ಯಾವುದೇ ಕೇಂದ್ರೀಯ ತನಿಖಾ ಸಂಸ್ಥೆಯ ಮೇಲೆ ರಾಜ್ಯ ಸರ್ಕಾರ ಇವತ್ತಿನವರೆಗೆ FIR ಹಾಕಿ ದಾಖಲೆ ಇಲ್ಲ. ಅಂದರೆ ಎಷ್ಟರ ಮಟ್ಟಿಗೆ ಷಂಡತನ, ಪಡಪೋಷಿತನ, ದಾಷ್ಟ್ಯ ಅಂತಂದರೆ ಕೇರಳದಲ್ಲಿ ವಿದೇಶಾಂಗ ಸಚಿವರನ್ನು ನೇಮಿಸಿದ ಹಾಗೆಯೇ ಒಕ್ಕೂಟ ಇಡೀಯಾದಂಥ ಒಂದು ಒಕ್ಕೂಟದ ನೆಲೆಯಲ್ಲಿ ಭಾರತದ ಸರ್ಕಾರ ಅಥವಾ ಭಾರತದ ಜನತಂತ್ರ ವ್ಯವಸ್ಥೆ ಏನು ನಿಂತಿದೆ ಅದನ್ನು ಉಲ್ಲಂಘಿಸುವಂಥ ಒಂದು ಪ್ರಯತ್ನವನ್ನು ಇಂಡಿ ಕೂಟ ಸ್ಪಷ್ಟವಾಗಿ ಮಾಡ್ತಾ ಇದೆ. ಅದಕ್ಕೆ ಕಾಂಗ್ರೆಸ್ಸು ನೇತೃತ್ವ ಅನ್ನೋದರ ಬಗ್ಗೆ ಪ್ರತಿಯೊಂದು ಬೆಳವಣಿಗೆ ಈಗ ಸಾಕ್ಷಿಯನ್ನು ಕೊಡ್ತಾ ಇದೆ. ದೀದಿ ಏನು ಹೇಳ್ತಾ ಇದ್ದಾರೆ, ಬಾಂಗ್ಲಾದ ಎಲ್ಲಿ ನಿಮಗೆ ಅಲ್ಲಿ ತೊಂದರೆ ಆಗಿದೆಯೇ, ಅಲ್ಲಿ ಹಿಂಸೆ ಆಗಿದೆಯೇ, ನೀವು ಇಲ್ಲಿ ಬಂದರೆ ನಿಮಗೆ ಆಶ್ರಯವನ್ನು ಕೊಡ್ತೇವೆ ಅಂತ. ಬಾಂಗ್ಲಾದೇಶದ ಸ್ವತಃ ಹಸೀನಾ ಅವರೇ ಅವರು ಇವರಿಗೆ ತಪರಾಕಿ ಹಾಕಿದ್ದಾರೆ. ಆದರೂ ಮಾನವೂ ಇಲ್ಲ, ಮರ್ಯಾದೆಯೂ ಇಲ್ಲ. ಶೇಖ್ ಹಸೀನಾ ಅವರು ನಮ್ಮ ದೇಶದಲ್ಲಿ ಅಥವಾ ನಮ್ಮ ಪ್ರಜೆಗಳ ಬಗ್ಗೆ ನೀವು ಮಾತಾಡುವ ದಾಷ್ಟ್ಯವನ್ನು ತೋರಬೇಡಿ ಅನ್ನುವಂಥ ಮಾತಾಡಿದರೂ ಕೂಡ ಭಾರತದ ಒಟ್ಟು ಒಂದು ಏನು ಜನತಂತ್ರ ವ್ಯವಸ್ಥೆ ಅಂತಿದೆ, ಪ್ರಜಾಪ್ರಭುತ್ವ ಅಂತೇನಿದೆ, ಸಂವಿಧಾನ ಅಂತೇನಿದೆ, ಒಂದು ಒಕ್ಕೂಟ ವ್ಯವಸ್ಥೆಗೆ ಒಂದು ನೀತಿ ಕಾನೂನು ಶಾಸನಬದ್ಧತೆ ಅಂತೇನಿದೆ, ಅದು ಎಲ್ಲವನ್ನು ಮೀರುವಂಥ ಕೆಲಸವನ್ನು ಪ್ರಥಮ ಬಾರಿಗೆ ಇಂಡಿ ಕೂಟ ಮಾಡ್ತಾ ಇದೆ. ಅದರ ಲಕ್ಷಣ ಕರ್ನಾಟಕದಲ್ಲೂ ಕಾಣಿಸ್ತಾ ಇದೆ. ಆದರೆ ಇದರಲ್ಲಿ ಆಶ್ಚರ್ಯದ ಮಾತು ಅಂತಂದರೆ ನೈತಿಕತೆಯ ಅಧಪತನ. 75 ವರ್ಷದಲ್ಲಿ ಭಾರತದ ರಾಜಕಾರಣದಲ್ಲಿ, ಸ್ವತಂತ್ರ ಭಾರತದ ರಾಜಕಾರಣದಲ್ಲಿ ಆದಂಥ ಒಂದು ದೊಡ್ಡ ಬೆಳವಣಿಗೆ ಮತ್ತು ಆಘಾತಕಾರಿ ಬೆಳವಣಿಗೆ ಏನು ಅಂತಂದರೆ ಮೇರೆ ಮೀರಿದ ಭ್ರಷ್ಟಾಚಾರ, ರಾಷ್ಟ್ರೀಯ ಅಖಂಡತೆಯನ್ನು ವಿರೋಧಿಸುವಂಥ ಒಂದು ರಾಜಕಾರಣ, ಮತ್ತು ನಮ್ಮ ರಾಷ್ಟ್ರಕ್ಕೆ ದ್ರೋಹ ಬಗೆಯುವ ವಿದೇಶಿ ಮೂಲದ ಒಂದು ಹುನ್ನಾರಗಳಿಗೆ, ಭಯೋತ್ಪಾದಕ ಶಕ್ತಿಗಳಿಗೆ ಕೈ ಜೋಡಿಸುವಂಥ ಕೆಲಸವನ್ನು ಪ್ರತಿಪಕ್ಷಗಳು ಮಾಡ್ತಾ ಇರುವಂಥದ್ದು. ನಮ್ಮ ದೇಶದ ಇಡೀ ಸಾರ್ವಭೌಮತೆ ಮತ್ತು ವಿಕಾಸದ ಆತ್ಯಂತಿಕವಾದಂಥ ಸತ್ಯವನ್ನು ಮರೆಮಾಚುವ ಮತ್ತು ಅದನ್ನು ಸುಳ್ಳಿನ ಮೂಲಕ ಪ್ರಪಂಚಕ್ಕೆ ಮತ್ತು ದೇಶಕ್ಕೆ ತಪ್ಪು ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಬಜೆಟಿನ ಅಧಿವೇಶನದಲ್ಲಿ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರು ಎಷ್ಟರ ಮಟ್ಟಿಗೆ ಬೆತ್ತಲಾದು ಅಂತಂದರೆ, ಕನಿಷ್ಠ ಮಟ್ಟದಲ್ಲಿ ನೀವು ಬಜೆಟಿನ ಸಂದರ್ಭಕ್ಕೆ ಸಂಬಂಧಪಟ್ಟು ಒಂದು 4 ಲೈನನ್ನು ಓದಿಕೊಂಡು ಮಾತಾಡುವ ಸೌಜನ್ಯವನ್ನಾದರೂ ತೋರಿಸಿ ಆಸ್ ಎ MP ಅನ್ನುವಂಥ ಮಾತನ್ನು ನಿರ್ಮಲಾ ಸೀತಾರಾಮನ್ ಮತ್ತು ಗಡ್ಕರಿ ಅವರು ಹೇಳಬೇಕಾಯಿತು. ಆ ಮಟ್ಟಕ್ಕೆ ಪ್ರತಿಪಕ್ಷಗಳು ಇವತ್ತು ಹೊಯ್ಕೈಗೆ ನಿಂತಿದ್ದಾವೆ, ಬೀದಿ ಜಗಳಕ್ಕೆ ನಿಂತಿದ್ದಾವೆ. ಅಲ್ಲಿ ರಾಹುಲ್ ಗಾಂಧಿ ಹೇಳ್ತಾರೆ ನಾವು ರೈತರ ಪರವಾಗಿದ್ದೇವೆ ಅಂತೇಳಿ ಇಡೀ ಸಿಖ್ ಸಮುದಾಯವನ್ನು, ಪಂಜಾಬನ್ನು, ಹರಿಯಾಣವನ್ನು ಎಲ್ಲರನ್ನ ಒಗ್ಗೂಡಿಸಿ ಒಂದು ಕೃತಕವಾಗಿ ಗಲಭೆಯನ್ನು ಎಬ್ಬಿಸ್ತಾ ಇದ್ದಾರೆ. ಆಗಾಗ ದೆಹಲಿಯಲ್ಲಿ ಪ್ರತಿಭಟನೆ. ಆದರೆ ವಸ್ತುಸ್ಥಿತಿ ಏನು ಗೊತ್ತಂಡ ನಿಮಗೆ? BJPಯವರಿಗೂ ಇದು ಗೊತ್ತಿಲ್ಲ, ಗೊತ್ತಿದ್ದು ಅಡ್ಜಸ್ಟ್ಮೆಂಟ್ ರಾಜಕಾರಣವೇನೋ ಗೊತ್ತಿಲ್ಲ. ಯತ್ನಾಳು ಮತ್ತೆ ಹೇಳ್ತಾ ಇದ್ದಾರೆ, ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಕಾಂಗ್ರೆಸ್ನೊಟ್ಟಿಗೆ ಶಾಮೀಲಾಗಿದ್ದಾರೆ. ಇಲ್ಲಿ ಅಹೋರಾತ್ರಿ ಧರಣಿ ನಡೀತಾ ಇದ್ರೆ ವಿಜಯೇಂದ್ರ ಅಲ್ಲಿ ಹೋಗಿ DKಶಿ ಅವರೊಟ್ಟಿಗೆ ಚಂಗೈ ಮಾಡ್ತಾ ಇದ್ದಾರೆ, ಹರಟೆ ಹೊಡೆತಾ ಇದ್ದಾರೆ. ಇದು ಏನಿದ್ರ ಅರ್ಥ ಅಂತ ಅವರು ಕೇಳ್ತಾ ಇದ್ದಾರೆ. ಹೈಕಮಾಂಡ್ ಇದರ ಬಗ್ಗೆ ಗಮನ ಹರಿಸಿ ಇವರನ್ನು ಕಿತ್ತೊಗೆಬೇಕು ಅಂತಲೂ ಹೇಳ್ತಾ ಇದ್ದಾರೆ. ಆಮೇಲೆ ಯಡಿಯೂರಪ್ಪರವರ ಕಾಲದಲ್ಲಿ ಆದಂಥ ಹಗರಣವನ್ನು ಸ್ಪಷ್ಟವಾಗಿ ತನಿಖೆಗೆ ಒಳಪಡಿಸಿ ನಾವು ಅದಕ್ಕೆ ರೆಡಿ ಇದ್ದೇವೆ ಅಂತಲೂ ಯತ್ನಾಳ್ ಹೇಳ್ತಾ ಇದ್ದಾರೆ. ಆದರೆ ತಮಾಷೆ ಅಂತಂದರೆ, ಒಂದು ಗಹನವಾದ ವಿಚಾರದ ಬಗ್ಗೆ, ರಾಜ್ಯದಲ್ಲಿ ಆದಂಥ ಒಂದು ರೈತರ ಆತ್ಮಹತ್ಯೆಯ ಬಗ್ಗೆ, ಈ ಮಳೆಗಾಲದ ಅನಾಹುತಗಳ ಬಗ್ಗೆ, ರಾಜ್ಯ ಸರ್ಕಾರದ ತೀವ್ರ ನಿರ್ಲಕ್ಷ್ಯವನ್ನು ರಾಜ್ಯಸಭೆಯಲ್ಲಿ ವಯೋವೃದ್ಧರು, ಮಾಜಿ ಪ್ರಧಾನಿಗಳು ಆದಂಥ ದೇವೇಗೌಡರು ಅಂಕಿ ಅಂಶ ಸಮೇತ ಪ್ರಸ್ತಾಪಿಸಬೇಕಾಯಿತು. This issue, particularly in Karnataka, 9 people in Hirur village in Ankola Taluk, Karnataka during last week
When this incident has happened, sorry, my Congress friends are here. No government minister has not gone to this place. When people have died, nobody has gone, and all the traffics were jammed. I am watching the proceedings of the House from the morning. Sir, with kind permission, I don't want to take issue on politics. Politics is a different matter. I will speak tomorrow. How coalition governments have run in the past, I will draw the attention of the House. They are all elders. Only particularly on this issue, I have requested you tomorrow will speak on the budget. Tomorrow, today morning, one issue was raised. With your kind permission, somebody raised the point of order. Your good self has said, I will give a ruling tomorrow. I know why you have permitted, with what background, and the ruling which you are going to give tomorrow, we are waiting. Sir, when people have died, the hill was slipped, the entire road was highway. Nobody gone from the state government. For 6 days, the heavy industries and steel minister of union government has gone there, and after his visit, the military was sent by the union government and what the union government has done. Indian Navy team, Fire Brigade, SDRF, NDRF, all these organizations were sent after the union minister went and visited this part. It is not for me. This is how the government is functioning. We'll hear you tomorrow, Now, sir, on budget. I would like to tell you very frankly, my friends, it's not politics. When the people have died, what the state government was doing? What the state government is doing? We'll have you Sir, tomorrow, sir. ಬೇರೆ ಯಾರೂ ಇದನ್ನ ಮಾತಾಡ್ತಾ ಇಲ್ಲ. ಈ 15 ತಿಂಗಳಲ್ಲಿ 1182 ರೈತರ ಆತ್ಮಹತ್ಯೆ ಆಗಿದೆ. ತವರು ಜಿಲ್ಲೆ, ಸಿಎಂ ಅವರ ತವರು ಜಿಲ್ಲೆಯಲ್ಲೇ 64 ಆತ್ಮಹತ್ಯೆಗಳಾಗಿದೆ. ಅವರಿಗೆ ಪರಿಹಾರವನ್ನು ಕೊಡೋದು ಬಿಡಿ, ಅವರ ಮನೆಗಳಿಗೆ ಭೇಟಿ ಕೂಡ ಕೊಟ್ಟಿಲ್ಲ. ಇಷ್ಟರ ಮಟ್ಟಿನ ನಿರ್ಲಕ್ಷ್ಯ. ಇಲ್ಲಿ ಮುಖ ಮುಚ್ಚಿಕೊಳ್ಳುವಂಥ ತರಾತುರಿ, ಹಗರಣಗಳ ಮೇಲೆ ಹಗರಣಗಳು, ಹಗರಣಗಳ ರಾಜ ಅನ್ನುವಂಥ ರೀತಿಯಲ್ಲಿ ಕಾಂಗ್ರೆಸ್ ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇದೆ. ಅದರ ಬಗ್ಗೆ ಪ್ರತಿಪಕ್ಷದ ಪ್ರತಿಭಟನೆ ನಡೀತಾ ಇದೆ. ಅಂಥ ಸಂದರ್ಭದಲ್ಲಿ ಶಿರೂರಿನ ಘಟನೆ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ, ಮಂಗಳೂರು ಮತ್ತು ಕಾರವಾರದ ಹೆದ್ದಾರಿಯಲ್ಲಿ ಅಂಥ ದುರಂತ ನಡೆದರೂ ಕೂಡ 6 ದಿನ ಯಾವುದೇ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ರಾಜ್ಯ ಸರ್ಕಾರ ಆ ಕಡೆ ನೋಡುವ ಕೆಲಸವನ್ನು ಮಾಡಿಲ್ಲ. ಕೇಂದ್ರ ಸರ್ಕಾರದ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಬಂದರು, ಕಾಗೇರಿ ಅವರು ಮೊಕ್ಕ ಮೂಡಿದ್ರು, ಅಲ್ಲಿ ಸ್ಥಳೀಯ ರಾಜಕಾರಣಿಗಳು ಸ್ಪಂದಿಸಿದರು. ಆಮೇಲೆ NDRF ಮತ್ತು ರಕ್ಷಣಾ ಒಂದು ಇಲಾಖೆಯಿಂದ ನಮ್ಮ ಸೈನಿಕರ ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ಮಾಡುವಂಥ ಕೆಲಸವನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿದರು. ಕೊನೆಗೆ ನಾಮಕಾವಸ್ಥೆಗೆ 6ನೇ ದಿನ ನಂತರ 6 ದಿನಗಳ ನಂತರ CM ಅಲ್ಲಿಗೆ ಸ್ಥಳಕ್ಕೆ ಭೇಟಿ ನೀಡಿದರು. ಪ್ರತಿಪಕ್ಷದ ನಾಯಕ ವಿಜಯೇಂದ್ರನು ಭೇಟಿ ನೀಡಿದರು. ಆದರೆ ಉತ್ತರ ಕರ್ನಾಟಕದಲ್ಲಿ ಬಹುತೇಕ ಅತಿ ಹೆಚ್ಚು ಆತ್ಮಹತ್ಯೆಗಳು ನಡೆದಿದ್ದಾವೆ. ಈ 64 ಪ್ರಕರಣ ಆತ್ಮಹತ್ಯೆದ್ದು ಮೈಸೂರು ಪ್ರಾಂತ್ಯದನ್ನು ಬಿಟ್ಟರೆ ಉಳಿದ ಎಲ್ಲವೂ ನಡೆದಿರೋದು. ಸಾವಿರಾರು ಜನರ ಆತ್ಮಹತ್ಯೆ ಉತ್ತರ ಕರ್ನಾಟಕದಲ್ಲಿ ನಡೆದಿದೆ. ಖರ್ಗೆಯವರು ಏನು ಭಯಂಕರ ಅಬ್ಬರದ ಭಾಷಣವನ್ನು ಮಾಡ್ತಾರೆ, ಆದರೆ ಇದೇ ಖರ್ಗೆಯವರು AICC ಅಧ್ಯಕ್ಷರು, ದೆಹಲಿಯಲ್ಲಿ ರೈತರ ಪರವಾಗಿ ನಿಲ್ಲುವವರು, ರೈತರಿಗೆ ಪ್ರಚೋದನೆಯನ್ನು ಕೊಡುವವರು, ಅನಾವಶ್ಯಕವಾಗಿ ರೈತರ
ಎಬ್ಬಿಸಿ ಗಲಾಟೆಯನ್ನು ಮಾಡುವವರು ಇದೇ ರಾಹುಲ್ ಗಾಂಧಿ ಮತ್ತು ಮುಖ್ಯವಾಗಿ ಖರ್ಗೆ ಅವರು ಮತ್ತು ಮರಿ ಖರ್ಗೆ ಉತ್ತರ ಕರ್ನಾಟಕದ ಆತ್ಮಹತ್ಯೆಯ ಬಗ್ಗೆ, ರೈತರ ಆತ್ಮಹತ್ಯೆಯ ಬಗ್ಗೆ ಮಾತಾಡುವುದಿಲ್ಲ. ಬಿಟ್ಟಿ ಭಾಗ್ಯಗಳಿಗಾಗಿ ಇನ್ನಿಲ್ಲದಂತೆ ಆರ್ಥಿಕ ದಿವಾಳಿತನಕ್ಕೆ ಕರ್ನಾಟಕವನ್ನು ತಂದು ನಿಲ್ಲಿಸಲಾಗಿದೆ. BMTC ಸಂಪೂರ್ಣವಾಗಿ ನಾಶ ಆಗ್ತಾ ಇದೆ. ಮತ್ತು ಬಿಟ್ಟಿ ಭಾಗ್ಯವನ್ನು ಕೊಡ್ತೇವೆ ಅಂತೇಳಿ ಅದನ್ನೆಲ್ಲವನ್ನು ಸ್ಥಗಿತಗೊಳಿಸಲಾಗಿದೆ. ಕರೆಂಟ್ ಫ್ರೀ ಅಂತೇಳಿ ಯೂನಿಟ್ 1ಕ್ಕೆ ಎಷ್ಟರ ಮಟ್ಟಿಗೆ ರೇಟ್ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತು. ಹಾಲಿನಿಂದ ಹಿಡಿದು, ದಿನಸಿಯಿಂದ ಹಿಡಿದು, ತರಕಾರಿಯಿಂದ ಹಿಡಿದು ಪ್ರತಿಯೊಂದು ರೇಟು ಗಗನಕ್ಕೇರಿದೆ. ಮುದ್ರಾಂಕ, ಶುಲ್ಕ, ಅದು ಇದು ರಿಜಿಸ್ಟ್ರೇಷನ್ ಎಲ್ಲವನ್ನು ಜಾಸ್ತಿ ಮಾಡಲಾಗಿದೆ. ಕರ್ನಾಟಕ ಬರದಿಂದ ತತ್ತರಿಸಿ ಹೋಗ್ತಾ ಇದ್ರು ಕೂಡ ವಕ್ಫ್ ಮಂಡಳಿಗೆ ಅದರ ಕಂಪೌಂಡ್ ರಿಪೇರಿ ಮತ್ತು ಇತ್ಯಾದಿಗೆ ಅಂತ 30 ಕೋಟಿಯನ್ನು ಕೊಡಲಾಗಿದೆ. ರೈತರಿಗೆ ಒಂದು ನಯ ಪೈಸೆ ಕೊಟ್ಟಿಲ್ಲ. ರೈತರ ಮನೆಗೆ ಹೋಗುವ ಕೆಲಸವನ್ನು ಮಾಡಿಲ್ಲ. ರೈತರ ಆತ್ಮಹತ್ಯೆಯನ್ನು ನ್ಯಾಷನಲ್ TV ವರದಿ ಮಾಡಬೇಕಾಯಿತು. ರಾಜ್ಯಸಭೆಯಲ್ಲಿ ದೇವೇಗೌಡರು ಅಂಕಿಅಂಶ ಸಮೇತ ರೈತರ ಆತ್ಮಹತ್ಯೆಯನ್ನು ಪ್ರಸ್ತಾಪಿಸಬೇಕಾಯಿತು. ರೈತರ ಆತ್ಮಹತ್ಯೆಯ ಬಗ್ಗೆ ರಾಜಕೀಯ ಮಾಡಬೇಡಿ ಅಂತ ಅವರು ಬೇಡಿಕೊಂಡ್ರು. ಇಲ್ಲಿ ರಾಜಕೀಯ ಮಾಡಬೇಡಿ. ಮಳೆಗಾಲದಲ್ಲಿ ಆದಂಥ ದುರಂತ ಮತ್ತು ಅದರ ಸಾವಿನ ಪ್ರಶ್ನೆ ಬಂದಾಗ ಅಲ್ಲಿ ರಾಜಕೀಯವನ್ನು ಮಾಡಬೇಡಿ, ನಿರ್ಲಕ್ಷ್ಯವನ್ನು ಮಾಡಬೇಡಿ. ಹಗರಣಗಳಲ್ಲಿ ಮತ್ತು ಇಡೀ ಬಿಟ್ಟಿ ಭಾಗ್ಯಕ್ಕಾಗಿ ಎಲ್ಲೆಲ್ಲಿಂದ ದುಡ್ಡು ಹೊಂದಿಸಿದು ಅನ್ನುವಂಥ ಕಾರಣಕ್ಕಾಗಿ ಕೇಂದ್ರಕ್ಕೆ, ಹೈಕಮಾಂಡಿಗೆ ಇಲ್ಲಿಂದ ATM ಮೂಲಕ ದುಡ್ಡು ಕಳಿಸುವಂಥ ಕೆಲಸಕ್ಕಾಗಿ ನಿಮ್ಮ ಸಮಯವನ್ನು ವಿನಿಯೋಗಿಸ್ತಾ ಇದ್ದೀರಿ. ಖರ್ಗೆಯವರೇ, ರಾಹುಲ್ ಗಾಂಧಿಯವರೇ, ನಿಮ್ಮ ರಾಜ್ಯ ಸರ್ಕಾರವನ್ನು ಎಚ್ಚರಿಸಿ ಅಂತ ನಿನ್ನೆ ದೇವೇಗೌಡರು ಭಾಳ ಅದ್ಭುತವಾಗಿ ಮಾತಾಡಿದರು. ಆವಾಗ ಪ್ರತಿಪಕ್ಷಗಳು ಅನ್ಪಾರ್ಲಿಮೆಂಟರಿ ವರ್ಡಲ್ಲಿ ಮಾಜಿ ಪ್ರಧಾನಿಯನ್ನು ಕೆಣಕಿದ್ರು. ಇದರ ಬಗ್ಗೆ ಕೂಡ ವಿಷಾದವನ್ನು ವ್ಯಕ್ತಪಡಿಸಿದರು. ನಾನು ಹಲವಾರು ರಾಜ್ಯಸಭೆ ಇರ್ಬೋದು, ಲೋಕಸಭೆ ಇರ್ಬೋದು, ವಿಧಾನಸಭೆ ಇರ್ಬೋದು, ನನ್ನ 60 ವರ್ಷದ ರಾಜಕೀಯ ಅನುಭವದಲ್ಲಿ ನಾನು ಯಾವತ್ತೂ ಅನ್ಪಾರ್ಲಿಮೆಂಟರಿ ವರ್ಡನ್ನು ಬಳಸಿಲ್ಲ. ಪ್ರತಿಪಕ್ಷದವರು ಬಳಸ್ತಾ ಇದ್ದಾರೆ, ಸಭಾಧ್ಯಕ್ಷರೇ ಗಮನಿಸಿ ಅಂತ ಹೇಳಿದರು. ನನಗೆ ಮುಖ್ಯವಾಗಿ ಇಲ್ಲಿ ಅನಿಸಿದ್ದು, ಮಾತೆತ್ತಿದ್ರೆ ಕೇಂದ್ರ ಸರ್ಕಾರ ನಮಗೆ ತೆರಿಗೆ ಹಣವನ್ನು ಕೊಟ್ಟಿಲ್ಲ, ಪರಿಹಾರದ ಹಣವನ್ನು ಕೊಟ್ಟಿಲ್ಲ ಅಂತೀರಿ. ಇವತ್ತು ರೈತರ ಆತ್ಮಹತ್ಯೆಯ ಬಗ್ಗೆ ಕೂಡ ದೇವೇಗೌಡರು ರಾಜ್ಯಸಭೆಯಲ್ಲಿ ಅದನ್ನು ಪ್ರಸ್ತಾಪ ಮಾಡಿದರು. ರಾಷ್ಟ್ರೀಯ ಮಾಧ್ಯಮ ಇದರ ಬಗ್ಗೆ ಸಂಪೂರ್ಣ ಅಂಕಿಅಂಶವನ್ನು ಕೊಟ್ಟಿತು. ಆದರೆ ರಾಜ್ಯದಲ್ಲಿ ಅದನ್ನು ಸಂಪೂರ್ಣವಾಗಿ ಮರೆಮಾಚುವ, ಮುಗಿಸುವ, ಮುಚ್ಚಿ ಹಾಕುವ ಕೆಲಸ ನಡೀತಾ ಇದೆ. ಪ್ರತಿಪಕ್ಷದವ್ರದ್ದು ತಪ್ಪಿದೆ. ಇದೇ BJP, JDS ಇದನ್ನು ಕೈಗೆತ್ತಿಕೊಳ್ತಾ ಇದೆ. BJP ಕಂಡು ಕಾಣದ ಹಾಗೆ ಕೂತಿದೆ. ಇದು ಯಾಕೆ? ಹಾಗಾದರೆ ಯತ್ನಾಳ್ ಹೇಳಿದಾಗೇನೆ BJP ಹೊಂದಾಣಿಕೆಯ ಅಡ್ಜಸ್ಟ್ಮೆಂಟ್ ರಾಜಕಾರಣದಲ್ಲಿ ಮೈ ಮರಿತಾ ಇದೆಯಾ ಅನ್ನುವ ಪ್ರಶ್ನೆ ಈಗ ಬಹಳ ಮುನ್ನೆಲೆಗೆ ಬರ್ತಾ ಇದೆ. 1182 ರೈತರ ಆತ್ಮಹತ್ಯೆಯನ್ನು ಬ್ರಹ್ಮಾಸ್ತ್ರವಾಗಿ ಬಳಸಬಹುದಿತ್ತು. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನು ಕುತ್ತಿಗೆ ಹಿಡಿಬಹುದಿತ್ತು. ಆದರೆ BJPಯವರು ಆ ಕೆಲಸವನ್ನು ಮಾಡ್ತಾ ಇಲ್ಲ. ಯಾಕೆ? ಹಾಗಾದರೆ BJPಯವರು ಕಾಂಗ್ರೆಸ್ಸಿನೊಟ್ಟಿಗೆ ಕೈ ಮಿಲಾಯಿಸಿದಾರೇನೋ? ಕೈ ಮಿಲಾಯಿಸೋದ್ರಂದ ಅರ್ಥ ಇಲ್ಲಿ ವಿಧಾನಸೌಧದಲ್ಲಿ ಅಧಿವೇಶನದಲ್ಲಿ ಮಾಡ್ತಾ ಇರೋದು ಬರೀ ನಾಟಕವೇನಾಗಾದರೆ ಸ್ಕ್ರಿಪ್ಟೆಡ್ ಅದು. ರೈತರ ಆತ್ಮಹತ್ಯೆ ಬಗ್ಗೆ ಯಾಕೆ ನೀವು ಮಾತಾಡ್ತಾ ಇಲ್ಲ? ಕೇಂದ್ರದ ಕಡೆಗೆ ಬೆರಳು ಮಾಡಲಿಕ್ಕೂ ಸಾಧ್ಯ ಇಲ್ಲ ಈಗ ರಾಜ್ಯ ಸರ್ಕಾರ. ನಿರ್ಮಲಾ ಸೀತಾರಾಮನ್ ಅವರು ನಿಮ್ಮ 10 ವರ್ಷಗಳಲ್ಲಿ UPA ಗೌರ್ಮೆಂಟಲ್ಲಿ ಎಷ್ಟು ಕೊಟ್ಟಿದ್ರು? ನಾವು ಎಷ್ಟು ಕೊಟ್ಟಿದ್ದೇವೆ? ಹಣಕಾಸು ಆಯೋಗದ ಶಿಫಾರಸಿನ ಪ್ರಕಾರ ನಾವು ಎಷ್ಟನ್ನು ಕೊಡಬಹುದು? ನಿಮ್ಮ ಹಕ್ಕು ಎಷ್ಟು? ನಾವು ಕೊಟ್ಟದ್ದೆಷ್ಟು? ಸಂಪೂರ್ಣವಾಗಿ ದಾಖಲಾರ್ಹವಾಗಿ ಕೊಟ್ಟಿದ್ದಾರೆ. ನೀವು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನೋಡ್ಬೋದು. ಪರಿಸ್ಥಿತಿ ಹೀಗಿರುವಾಗ ರೈತರ ಪರವಾಗಿ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರು ಇನ್ನಿಲ್ಲದಂತೆ ದೊಡ್ಡ ಹೋರಾಟವನ್ನು ಮಾಡ್ತಾರೆ, ಹೋರಾಟವನ್ನು ಪುಸಲಾಯಿಸ್ತಾರೆ. ಕೇಂದ್ರ ಸರ್ಕಾರವನ್ನು ಅಧೀರಗೊಳಿಸಲಿಕ್ಕೆ ರೈತಾಸ್ತ್ರವನ್ನು ಬಳಸ್ತೀರಿ. ಇಲ್ಲಿ CM ಅವರ ತವರು ಜಿಲ್ಲೆ ಮೈಸೂರಿನಲ್ಲಿ 64 ಕೊಲೆಗಳಾಗಿದ್ದು, ಆತ್ಮಹತ್ಯೆಯಾಗಿದೆ. ಒಂದು ರೀತಿಯಲ್ಲಿ ಇದು ರಾಜ್ಯ ಸರ್ಕಾರ ಪರ್ಯಾಯವಾಗಿ ಮಾಡಿದಂಥ ಕೊಲೆ ಇದು. ಇನ್ನು ಉಳಿದಂಥದ್ದು ಉತ್ತರ ಕರ್ನಾಟಕದಲ್ಲಿ 1000ಕ್ಕೂ ಹೆಚ್ಚು ಕೊಲೆಗಳು, ಇದು ಆತ್ಮಹತ್ಯೆಗಳು. ಹಾಗಾದರೆ ಖರ್ಗೆ ಅವರು ಎಲ್ಲಿದ್ದಾರೆ? ರಾಹುಲ್ ಗಾಂಧಿ ಎಲ್ಲಿದ್ದಾರೆ? ರಾಜ್ಯ ಸರ್ಕಾರ ಎಲ್ಲಿದೆ? ಪ್ರತಿಪಕ್ಷ ಏನು ಮಣ್ಣು ತಿಂತ ಇದೆಯಾ?
ಪ್ರತಿಪಕ್ಷ ತನ್ನ ಒಂದು ಜವಾಬ್ದಾರಿಯನ್ನು ಯಾವ ಲೆವೆಲಲ್ಲಿ ನಿರ್ವಹಿಸ್ತಾ ಇದೆ? ಜವಾಬ್ದಾರಿಯನ್ನು ನಿರ್ವಹಿಸುವುದೇ ಹೌದಾಗಿದ್ದರೆ ಈಗ ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ನೈತಿಕವಾಗಿ ರಾಜೀನಾಮೆ ಕೊಟ್ಟು ಕೆಳಗಿಳಿಯಿರಿ ಅಂತ ಹೇಳ್ತಾ ಇದ್ದಾರೆ, ಅದೆಲ್ಲವೂ ಸರಿ. ಆದರೆ ರೈತರ ಆತ್ಮಹತ್ಯೆ ಬಗ್ಗೆ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಯಾಕೆ ಸುಮ್ಮನೆ ಕೂತಿದೆ? ರಾಷ್ಟ್ರೀಯ ಮಾಧ್ಯಮ ಇಂಡಿಯಾ ಟುಡೇ ವಿಸ್ತೃತವಾಗಿ ಅಂಕಿಅಂಶಗಳನ್ನು ಇಟ್ಟುಕೊಂಡು ಆತ್ಮಹತ್ಯೆ ಮಾಡಿದಂಥ ಕುಟುಂಬಗಳನ್ನು ಎಕ್ಸ್ಪೋಸ್ ಮಾಡಿರೋ ವರದಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ರಾಜ್ಯ ಸರ್ಕಾರ ಯಾಕೆ ಕಣ್ಣಿದ್ದು ಕುರುಡಾಗಿದೆ? ಪ್ರತಿಪಕ್ಷಗಳು ಯಾಕೆ ಇದನ್ನು ಅಸ್ತ್ರವಾಗಿ ಬಳಸ್ತಾ ಇಲ್ಲ? ರೈತರ ಬಗ್ಗೆ ಹಾಗಾದರೆ ನಿಮ್ಗೆ ಏನು ಕಾಳಜಿ ಇದೆ? ರೈತರ ಬಗ್ಗೆ ಕಾಳಜಿಯಿಂದ ಕೆಲಸ ಮಾಡ್ತಾ ಇರುವಂಥದ್ದು, ಜನರ ಗಮನವನ್ನು ಸೆಳೆತಾ ಇರುವಂಥದ್ದು ಕೇಂದ್ರದಿಂದ ಹಿಡಿದು ರಾಜ್ಯದವರೆಗೆ JDS ಮಾತ್ರ. ಸತ್ಯವಾಗಿ ಹೇಳಬೇಕು ಅಂತಂದರೆ JDS ಒಮ್ಮೆ BJPಯೊಟ್ಟಿಗೆ ಕೊಯ್ಲೇಷನ್ ಮಾಡ್ಕೊಳ್ಳದೇ ಇದ್ದಿದ್ರೆ ಈ BJPಯ ಷಂಡತನ, ಭ್ರಷ್ಟತೆ ಮತ್ತು ಅಡ್ಜಸ್ಟ್ಮೆಂಟ್ ರಾಜಕಾರಣದ ವಿಶ್ವರೂಪ ಸಂಪೂರ್ಣವಾಗಿ ಹೊರಗೆ ಬರ್ತಾ ಇತ್ತು. ರಾಜ್ಯದ ಸಮಸ್ಯೆಯ ಬಗ್ಗೆ, ರಾಜ್ಯದಲ್ಲಿ ಆಗ್ತಾ ಇರುವಂಥ ಹಗರಣಗಳ ಬಗ್ಗೆ, ಕರ್ನಾಟಕದ ಸರ್ಕಾರದ ದೌರ್ಬಲ್ಯ ಮತ್ತು ದೌರ್ಜನ್ಯದ ಬಗ್ಗೆ, ಬೆಲೆ ಏರಿಕೆ ಬಗ್ಗೆ, ಸಿದ್ದರಾಮಯ್ಯನವರ ನೈತಿಕ ಅಧಪತನದ ಬಗ್ಗೆ ಸಂಪೂರ್ಣವಾಗಿ ಜಾಗೃತಾವಸ್ಥೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು JDS, BJP ಅಲ್ಲ. BJP ಕಣ್ಣೊರಿಸುವ ಕೆಲಸವನ್ನು ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ. ಇಲ್ಲದೆ ಇದ್ರೆ ರೈತರ ಆತ್ಮಹತ್ಯೆ ಅಂತ ಪ್ರಬಲವಾದಂಥ, ಇಡೀ ರಾಜ್ಯವೇ ತಲೆ ತಗ್ಗಿಸಬೇಕಾದಂಥ, ಅನ್ನದಾತನ ಮನೆಗೆ ಕೊಳ್ಳಿಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಕೇವಲ ರೈತರನ್ನು ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ಬಳಸ್ಕೊಳ್ತಾ ಇದೆ. ಇಲ್ಲಿ ರೈತರ ಆತ್ಮಹತ್ಯೆ ಆಗ್ತಾ ಇದೆ, ಬರ ಇದೆ, ದುಡ್ಡಿಲ್ಲದೆ ಒದ್ದಾಡ್ತಾ ಇದೆ ಸರ್ಕಾರ. ಆದರೆ ವಕ್ಫ್ ಮಂಡಳಿಗೆ 330 ಕೋಟಿಯನ್ನು ಕಂಪೌಂಡ್ ರಿಪೇರಿ ಮಾಡಲಿಕ್ಕೆ ಕೊಡ್ತದೆ. ಇಲ್ಲಿ ಜಾತಿ ಧರ್ಮದ ಪ್ರಶ್ನೆನೇ ಅಲ್ಲ, ಕಂಪೌಂಡ್ ರಿಪೇರಿ ಮಾಡಲಿಕ್ಕೆ ಈಗ ದುಡ್ಡು ಕೊಡಬೇಕಾಗಿತ್ತೆ ಅನ್ನುವ ಪ್ರಶ್ನೆ. ರೈತರ ಮನೆಗೆ ಭೇಟಿಯನ್ನು ಕೂಡ ಕೊಟ್ಟಿಲ್ಲ ಯಾವುದೇ ಸಚಿವರು, ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ. ಅವರ ಕಣ್ಣೆತ್ತಿ ನೋಡುವ ಕೆಲಸವನ್ನು ಮಾಡಿಲ್ಲ. ಪರಿಹಾರ ಬಿಡಿ, ಇಂಥ ಜ್ವಲಂತವಾದಂಥ ಒಂದು ಸಮಸ್ಯೆಯನ್ನು 15 ತಿಂಗಳಲ್ಲಿ 1182 ರೈತರ ಆತ್ಮಹತ್ಯೆ ಆಗಿದೆ. ಇದರ ಬಗ್ಗೆ ಪ್ರತಿಪಕ್ಷ ಧ್ವನಿಯನ್ನೇ ಎತ್ತುತ್ತಾ ಇಲ್ಲ. ಕೇವಲ ವಾಲ್ಮೀಕಿ, ಕೇವಲ ಮೂಢ. ರೈತರ ಬಗ್ಗೆ ಇಂಥ ನಿರ್ಲಕ್ಷ್ಯನ? ಇದೇ ಯಡಿಯೂರಪ್ಪನವರು ಹಸಿರು ಶಾಲೆ ಹಾಕ್ಕೊಂಡು ಪ್ರತಿಜ್ಞೆ ಮಾಡಿದವರು ತಾನೇ, ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿದವರು ತಾನೇ, ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದವರು ತಾನೇ. ಎಲ್ಲೋಗಿದ್ದಾರೆ ಈಗ? ವಿಜಯೇಂದ್ರ ಎಲ್ಲಿ? BJPಯವರು ಎಲ್ಲಿ? ಪ್ರತಿಪಕ್ಷದವರು ಮಾಡ್ತಾ ಇರುವಂಥ ಇಂಥ ಅಮಾನುಷವಾದಂಥ ರೈತರ ನಿರ್ಲಕ್ಷ್ಯವನ್ನು ನೀವು ಕಣ್ಣೆತ್ತಿ ನೋಡುವುದಿಲ್ಲ ಅಂತ ಆದರೆ ನೀವು ಪ್ರತಿಪಕ್ಷದಲ್ಲಿ ಇದ್ದು ಏನು ಮಾಡ್ತಾ ಇದ್ದೀರಿ? ಜನದ್ರೋಹ ಇದು, ರೈತರ ದ್ರೋಹ ಇದು. ರೈತರ ಬಗ್ಗೆ ಇಂಥ ನಿರ್ಲಕ್ಷ್ಯ ಬಹುಶಃ ಕರ್ನಾಟಕದಲ್ಲಿ ಯಾವತ್ತೂ ನಡೆದಿಲ್ಲ. ಹಾಗಾಗಿ ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷ ಎಲ್ಲೋ ಒಂದು ಕಡೆ ಒಳಗೊಳಗೆ ಒಪ್ಪಂದವನ್ನು ಮಾಡಿಕೊಂಡಿದೆ ಅನ್ನುವಂಥ ಮಾತೇನಿದೆ ಯತ್ನಾಳ್ ಮತ್ತು ಇತರರದು, ಅದು ಸತ್ಯ ಅನ್ನುವ ಮಟ್ಟಕ್ಕೆ ಬರ್ತಾ ಇದೆ. ಈ ಬಗ್ಗೆ ಪ್ರತಿಭಟನೆ ಮಾಡಬೇಕು, ಈ ಬಗ್ಗೆ ಹೋರಾಟ ಮಾಡಬೇಕು, ಈ ಬಗ್ಗೆ ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಬೇಕು. ಆದರೆ BJP ಇದನ್ನು ಮಾಡ್ತಾ ಇಲ್ಲ. ಕೇವಲ JDS ಮಾತ್ರ ಮಾಡ್ತಾ ಇದೆ. ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರು ಯಾಕೆ BJP ಇದರ ಬಗ್ಗೆ ಮಾತಾಡ್ತಾ ಇಲ್ಲ? ಕಾಂಗ್ರೆಸ್ಸು ಮತ್ತೆ ಮಾನವೀಯತೆ ಬಗ್ಗೆ ಮಾತಾಡ್ತಾರೆ, ಅಥವಾ BJPಯ ಬಗ್ಗೆ ಮಾತಾಡ್ತಾರೆ, ಮೋದಿಯವರ ಬಗ್ಗೆ ಮಾತಾಡ್ತಾರೆ. ಮೋದಿ ರೈತ ವಿರೋಧಿ ಅಂತ ಹೇಳ್ತಾರೆ, ರೈತ ವಿರೋಧಿ ಬಜೆಟ್ ಅಂತ ಹೇಳ್ತಾರೆ, ಬಡವರ ವಿರೋಧಿ ಬಜೆಟ್ ಅಂತ ಹೇಳ್ತಾರೆ. ಬಜೆಟಿನ ಪ್ರತಿಗಳನ್ನು ಅಥವಾ ಅದರ ಇಡೀ ಸಂಪ್ರದಾಯವನ್ನು ಅರ್ಥ ಮಾಡ್ಕೊಳ್ಳದೇನೆ ಮಾತಾಡ್ತಾರೆ. ಕೇವಲ ತಮ್ಮ ಆಡಳಿತಾತ್ಮಕ ವ್ಯವಸ್ಥೆಗೆ ಅನುಕೂಲ ಆಗುವಂಥ 2 ರಾಜ್ಯಗಳಿಗೆ ಮಾತ್ರ ಕೊಟ್ಟಿದ್ದಾರೆ, ಬೇರೆ ರಾಜ್ಯಗಳಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ದಕ್ಕೆ ನಿರ್ಮಲಾ ಸೀತಾರಾಮನ್ ಅಡೀ ಅಂಕಿಅಂಶಗಳ ಸಮೇತ ತಪರಾಕಿ ಹೊಡೆದ್ರು. ಮೊನ್ನೆ ಮಹಾರಾಷ್ಟ್ರ ಒಂದನೇ ಹೇಳಿ 75,000 ಕೋಟಿಯನ್ನು ಕೊಟ್ಟಿದ್ದೇವೆ. ನಿಮಗೆ ಎಲ್ಲಿ ಒಂದು ಓದುವ ತಾಳ್ಮೆಯನ್ನು ತೋರಿದು ನೋಡಿ, ಮಾತಾಡಿ. ಇಲ್ಲಿವರೆಗೆ ಸಾಂಪ್ರದಾಯಿಕವಾಗಿ ಬಜೆಟ್ ಮಂಡನೆ ಆದಲ್ಲಿ ಎಲ್ಲ ರಾಜ್ಯವನ್ನು ಮೆನ್ಷನ್ ಮಾಡಿದಾರಾ ಅಥವಾ ಮೇಜರ್ ಪಾಯಿಂಟ್ಸ್ಗಳನ್ನಷ್ಟೇ ಮೆನ್ಷನ್ ಮಾಡಿದಾರೋ? ಬಜೆಟಿನ ಪ್ರತಿಯನ್ನು ಓದಿ ಅಂತ ಹೇಳಿದರು. ಅಂಥ ನಿರ್ಲಜ್ಜತೆಗೆ ಕಾಂಗ್ರೆಸ್ ಇಳಿದಿದೆ. ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ನಿರಂತರವಾಗಿದೆ. 15 ತಿಂಗಳಲ್ಲಿ 1182 ಆತ್ಮಹತ್ಯೆ.
CM ತವರು ಜಿಲ್ಲೆಯಲ್ಲಿ 64. ಇಷ್ಟಾದರೂ ಕಾಂಗ್ರೆಸ್ ಅವರು ಮನೆಗೆ ಹೋಗಲಿಲ್ಲ, ಸಚಿವರು ಹೋಗಲಿಲ್ಲ. ಪರಿಹಾರ ಬಿಡಿ. ಏನು ರೈತರ ಬಗ್ಗೆ ನೈತಿಕತೆ ಇದೆ ನಿಮಗೆ ಮಾತಾಡಲಿಕ್ಕೆ? ಅದರಲ್ಲೂ ಆಡಳಿತ ಪಕ್ಷ ಇಂಥ ಒಂದು ನಿರ್ಲಜ್ಜತೆಯ ಅಮಾನುಷತೆಯ ಒಂದು ಆಡಳಿತವನ್ನು ಮಾಡ್ತಾ ಇದೆ. ಓಕೆ, ಪ್ರತಿಪಕ್ಷಗಳು ಏನು ಮಣ್ಣು ತಿಂತಾ ಇದೆ ಅಂತ. BJP ಅವರು ಏನು ಮಾಡ್ತಾ ಇದ್ದೀರಿ? ಅಧಿಕಾರದಲ್ಲಿ ಅಧ್ಯಕ್ಷತೆಗೆ, ವಿರೋಧ ಪಕ್ಷದ ನಾಯಕತ್ವಕ್ಕೆ, ಬಣ ರಾಜಕೀಯಕ್ಕೆ, ದುಡ್ಡು ಮಾಡೋದಕ್ಕೆ, ಇದರಲ್ಲೇ ಮುಳುಗಿ ಸಾಯ್ತಾ ಇದೆ ರಾಜ್ಯದ BJP. ಪ್ರತಿಪಕ್ಷದ ಯಾವ ಕೆಲಸವನ್ನು ಜವಾಬ್ದಾರಿಯಿಂದ ಮಾಡ್ತಾ ಇಲ್ಲ. ರಾಜ್ಯದಲ್ಲಿ ಇಂಥ ಮಳೆ ಅನಾಹುತ ಆಗಿದೆ, ಉತ್ತರ ಕನ್ನಡದಲ್ಲಿ ಸಾವಿನ ಸರಮಾಲೆ ನಡೀತಾ ಇದೆ. ಅದರ ಬಗ್ಗೆ ಮಾತಾಡೋದಿಲ್ಲ. ಆಡಳಿತ ಪಕ್ಷವು ಮಾತಾಡೋದಿಲ್ಲ, ವಿರೋಧ ಪಕ್ಷವು ಮಾತಾಡೋದಿಲ್ಲ. ವಿಜಯೇಂದ್ರನು 6 ದಿನದ ನಂತರ ಹೋಗ್ತಾರೆ, CM 6 ದಿನದ ನಂತರ ಹೋಗ್ತಾರೆ. ಕೇಂದ್ರದಿಂದ HD ಕುಮಾರಸ್ವಾಮಿ ಬಂದು ಅಲ್ಲಿ ನಿಲ್ತಾರೆ. ಅವರು ಸೈನ್ಯವನ್ನು ಮತ್ತು NDRF ಅನ್ನು ಬಳಸಿ ಅಲ್ಲಿ ಪರಿಹಾರ ಕೆಲಸವನ್ನು ಚುರುಕಾಗಿ ಮಾಡುವ ಕೆಲಸವನ್ನು ಕೇಂದ್ರ ಸಚಿವರು ಮಾಡ್ತಾರೆ. ರಾಜ್ಯ ಸತ್ತು ಮಲಗಿದೆ. ಪ್ರತಿಪಕ್ಷ ಅದು ತನ್ನದೇ ಆದಂಥ ಭ್ರಷ್ಟಾಚಾರದ ರಾಜಕೀಯಕ್ಕೆ ಮತ್ತು ತಾನು ಮಾಡಿದ ಅಧಿಕಾರಾವಧಿಯ ಹಿಂದಿನ ಅಪರಾಧಗಳು, ಅದಕ್ಕೆಲ್ಲಾದರೂ ಶಿಕ್ಷೆ ಆಗ್ಬಿಡ್ಬೋದು, ಕಾಂಗ್ರೆಸ್ ಮುಂದೋಗಿ ಅದಕ್ಕೆ ತನಿಖೆ ಮಾಡಿಬಿಟ್ರೆ ಅನ್ನುವಂಥಕ್ಕಾಗಿ ಕಾಂಗ್ರೆಸ್ಸಿನ ಕಾಲಿಡಿದು ಭಜನೆ ಮಾಡ್ತಾ ಇದೆ. ಇದೆಲ್ಲ ಪಾದಯಾತ್ರೆ, ಈ ಅಹೋರಾತ್ರಿ ಧರಣಿ, ಇವೆಲ್ಲ ನಾಟಕ. ಯತ್ನಾಳ ಮಾತು ಸತ್ಯ ಅಂತ ಅನಿಸ್ತಾ ಇದೆ. ಆಡಳಿತದ ಪಕ್ಷದೊಟ್ಟಿಗೆ ಶಾಮೀಲಾಗಿದೆ ಪ್ರತಿಪಕ್ಷ. ಇಲ್ಲದೇ ಇದ್ದರೆ ರೈತರಿಗೆ ಇಂಥ ಅನ್ಯಾಯ ಆಗ್ತಿರಲಿಲ್ಲ. ಇಂಥ ಆತ್ಮಹತ್ಯೆಗಳು ಕಣ್ಣೆದುರು ನಡೀತಾ ಇದ್ರು. ಅದರ ಮಧ್ಯೆ ಬರ ಇದೆ, ಆದರೆ ಪರಿಹಾರ ಧನ ಇಲ್ಲ. ಅವರ ಕಣ್ಣೆತ್ತಿ ನೋಡುವ ಕೆಲಸ ಇಲ್ಲ. ಅವರಿಗೆ ಒಂದು ಸಾಂತ್ವನ ಹೇಳೋ ಕೆಲಸವನ್ನು ಮಾಡ್ತಾ ಇಲ್ಲ. ವಕ್ಫ್ ಮಂಡಳಿ ಅಂತದಕ್ಕೆ ಗೋಡೆ ಕಟ್ಟಲಿಕ್ಕೆ ಅಥವಾ ಕಂಪೌಂಡ್ ಕಟ್ಟಲಿಕ್ಕೆ 30 ಕೋಟಿ ಕೊಡ್ತಾರೆ. ಇದು ಯಾವುದನ್ನು ಮಾತಾಡ್ತಾ ಇಲ್ಲ BJP ಅಂತಾದರೆ, BJP ಪ್ರತಿಪಕ್ಷವಾಗಿ ಯಾವ ನೈತಿಕತೆಯನ್ನು ಉಳಿಸ್ಕೊಂಡಿದೆ? ರಾಜೀನಾಮೆಯನ್ನು ಮುಖ್ಯಮಂತ್ರಿಯಿಂದ ನೈತಿಕವಾಗಿ ಕೇಳುವಂಥ ಒಂದು ಪ್ರಶ್ನೆಯನ್ನು ನೀವು ಬಲವಾಗಿ ಎತ್ತುತ್ತೀರಿ ಅಂತಾದರೆ, ಪ್ರತಿಪಕ್ಷದ ನೈತಿಕತೆಯು ಏನು ಅನ್ನುವ ಪ್ರಶ್ನೆ ಇಲ್ಲಿ ಉಟ್ಕೊಳ್ತದೆ. ನಮಸ್ತೆ.